ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. SSLC ಪರೀಕ್ಷೆ 2ರ ದಿನಾಂಕ ತುಂಬ ಹತ್ತಿರದಲ್ಲಿದೆ. ಸೊ ಆ ಒಂದು 2ನೇ ಪರೀಕ್ಷೆಯ ಮೇ 31ರಂದು ಸ್ಟಾರ್ಟ್ ಆಗ್ತಕ್ಕಂತಹ ವಿಜ್ಞಾನ ವಿಷಯದ ಪ್ರಮುಖ ಪಾಠಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಲೋಹಗಳು ಹೊಳಪನ್ನು ಹೊಂದಿವೆಯಾದರೂ ಸಾಮಾನ್ಯವಾಗಿ ಅವು ಮಸುಕಾಗಿ ಕಾಣಲು ಕಾರಣವೇನು ಅಂತ ಕೇಳಿದಾನೆ. ಸೊ ಉತ್ತರ ನೋಡೋದಾದರೆ ಲೋಹಗಳ ಮೇಲಿನ ಆಕ್ಸೈಡ್ ಪದರದಿಂದ ಅವು ಏನಾಗ್ತಾವಂತ ಮಸುಕಾಗಿ ಕಾಣಲು ಕಾರಣವಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಕಬ್ಬಿಣವನ್ನು ಸುತ್ತಿಗೆ ಹಾಗೂ ಕೊಡಲಿಯಂತಹ ಸಲಕರಣೆಗಳನ್ನು ತಯಾರಿಸಲು ಕಾರಣವಾದ ಲೋಹದ ಗುಣವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಸೊ ಉತ್ತರವನ್ನು ನೋಡೋದಾದರೆ ಅದರ ಕಠಿಣತೆಯ ಪ್ರಮಾಣದಿಂದ ಅದೇನಾಗ್ತದ ಅಂದರೆ ಕಬ್ಬಿಣವನ್ನು ಸುತ್ತಿಗೆ ಮತ್ತು ಕೊಡಲಿಯಂತಹ ಸಲಕರಣೆಯನ್ನು ತಯಾರಿಸಲು ಬಳಸ್ತಾರೆ. ಇನ್ನು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ಲೋಹದ ಗುಣ ಯಾವುದಪ್ಪ ಅಂದರೆ ಕುಟ್ಯತೆ ಆಗಿರ್ತದೆ. ಚಿನ್ನದ ಎಳೆಗಳನ್ನು ಅದರ ಯಾವ ಗುಣದ ಕಾರಣದಿಂದಾಗಿ ಕಸೂತಿಯಲ್ಲಿ ಬಳಸಬಹುದಾಗಿದೆ ಅಥವಾ ಲೋಹವೊಂದನ್ನು ತಂತಿಯನ್ನಾಗಿ ಎಳೆಯಬಹುದಾದ ಗುಣವನ್ನು ಹೀಗೆ ಎನ್ನುತ್ತಾರೆ ಅಂತ ಕೇಳಿದಾನೆ. ಸೊ ತನ್ಯತೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಲೋಹಗಳನ್ನು ಬಳಸಲು ಕಾರಣವಾದ ಲೋಹದ ಗುಣ ಯಾವುದಪ್ಪ ಅಂದರೆ ಉತ್ತಮ ಉಷ್ಣವಾಹಕಗಳಾಗಿರ್ತವೆ. ಲೋಹಗಳು ಉತ್ತಮ ಉಷ್ಣವಾಹಕಗಳು ಹಾಗೂ ಹೆಚ್ಚಿನ ಕರಗು ಬಿಂದುವನ್ನು ಹೊಂದಿವೆ. ಇನ್ನು ಉಷ್ಣದ ದುರ್ಬಲ ವಾಹಕಗಳಿಗೆ 2 ಲೋಹಗಳನ್ನು ಉದಾಹರಣೆಗೆ ನೀಡಿ ಅಂತ ಕೇಳಿದಾನೆ. ಸೊ ಉಷ್ಣದ ದುರ್ಬಲ ವಾಹಕಗಳು ಯಾವಪ್ಪ ಅಂದರೆ ಒಂದು ಸೀಸ, ಇನ್ನೊಂದು ಪಾದರಸವಾಗಿರ್ತದೆ. ಇನ್ನು 7ನೇ ಪ್ರಶ್ನೆ, ತಾಮ್ರ ಹಾಗೂ ಅಲ್ಯೂಮಿನಿಯಂ ವಿದ್ಯುತ್ ತಂತಿಗಳಲ್ಲಿ ಬಳಸಲು ಕಾರಣವಾದ ಲೋಹದ ಗುಣ ಯಾವುದು ಅಂತ ಕೇಳಿದಾನೆ. ಉತ್ತಮ ವಿದ್ಯುತ್ ವಾಹಕತೆಯನ್ನು ಹೊಂದಿರೋದ್ರಿಂದ ತಾಮ್ರ ಹಾಗೂ ಅಲ್ಯೂಮಿನಿಯಂ ನಾವು ವಿದ್ಯುತ್ ತಂತಿಗಳಲ್ಲಿ ಬಳಸ್ತೇವೆ. ಇನ್ನು ಪ್ರಶ್ನೆ ಸಂಖ್ಯೆ 8, ಶಾಲಾ ಗಂಟೆಗಳಲ್ಲಿ ಲೋಹವನ್ನು ಬಳಸಲು ಕಾರಣವಾದ ಲೋಹದ ಗುಣ ಯಾವುದು ಅಂತ ಕೇಳಿದಾನೆ. ಶಾಬ್ದನ ಅನ್ನೋದು ಲೋಹದ ಗುಣವಾಗಿರ್ತದೆ. ಅಂದರೆ ಲೋಹಗಳನ್ನು ಬಡಿದಾಗ ಶಬ್ದ ಉಂಟಾಗುವ ಪ್ರಕ್ರಿಯೆಗೆ ನಾವು ಶಾಬ್ದನ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 9, ಕೊಠಡಿ ತಾಪಮಾನದಲ್ಲಿ ದ್ರವರೂಪದ ಲೋಹ ಯಾವುದು ಅಂತ ಕೇಳಿದಾನೆ. ಸೊ ಆನ್ಸರ್ ಪಾದರಸ ಆಗಿರ್ತದೆ. ಇನ್ನು 10ನೇ ಪ್ರಶ್ನೆ, ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು ಅಂದರೆ ಬ್ರೋಮಿನ್ ಸರಿಯಾದ ಉತ್ತರ ಆಗಿರ್ತದೆ. ಹೊಳಪುಳ್ಳ ಅಲೋಹವನ್ನು ಹೆಸರಿಸಿ ಅಂತ ಕೇಳಿದಾನೆ. ಸೊ ಆನ್ಸರ್ ಅಯೋಡಿನ್ ಆಗಿರ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾನೆ. ಕಾರಣ ಕೊಡಿ ಪ್ರಶ್ನೆ ನೋಡ್ರಿ. ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಸತುವಿನ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಎನ್ನುವರು ಏಕೆ ಅಂತ ಕೇಳಿದಾನೆ. ಸೊ ಸಾಕಷ್ಟು ಬಾರಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತದೆ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಸತುವಿನ ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತವೆ. ಇವು ಆಮ್ಲ ಹಾಗೂ ಪ್ರತ್ಯಾಮ್ಲಗಳೆರಡರ ಜೊತೆಗೆ ಪ್ರತಿವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಹಾಗಾಗಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಎಂದು ಕರೆಯುತ್ತೇವೆ. ಇನ್ನು 2ನೇ ಪ್ರಶ್ನೆ, ಕಾರಣ ಕೊಡಿ. ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತವೆ. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಏನು ಮಾಡ್ತಾರಂತ ಸಂಗ್ರಹಿಸಿಡುತ್ತಾರೆ. ಅಷ್ಟೇ ಅಲ್ಲದೆ ಈ ಪೊಟ್ಯಾಷಿಯಂ ಮತ್ತು ಸೋಡಿಯಂನ್ನು ಚಾಕುವಿನಿಂದ ಕತ್ತರಿಸಬಹುದಾದ ಲೋಹಗಳು ಎಂದು ಕೂಡ ನಾವು ಕರೀತೇವೆ. ಇನ್ನು ವಿದ್ಯಾರ್ಥಿಯೊಬ್ಬ ಮೆಗ್ನೀಷಿಯಂ ಲೋಹವನ್ನು ಗಾಳಿಯಲ್ಲಿ ಉರಿಸುತ್ತಾನೆ. ಪರಿಣಾಮವಾಗಿ ಎಕ್ಸ್ ಎಂಬ ಬಿಳಿ ಬಣ್ಣದ ಸಂಯುಕ್ತ ಉತ್ಪತ್ತಿಯಾಗುತ್ತದೆ. ಎಕ್ಸ್ ಸಂಯುಕ್ತವನ್ನು ಹೆಸರಿಸಿ. ಎಕ್ಸ್ ವಸ್ತುವಿನ ಜಲೀಯ ದ್ರಾವಣವು ಲಿಟ್ಮಸ್ ಕಾಗದದಲ್ಲಿ ಯಾವ ಬದಲಾವಣೆ ಉಂಟು ಮಾಡುತ್ತದೆ, ಏಕೆ? ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸೊ ಇದನ್ನು ಅನ್ವಯ ಪ್ರಶ್ನೆ ಅಂತಲೂ ಕೂಡ ನಾವು ತಿಳ್ಕೊಬಹುದು. ಇದು ಯಾವುದಪ್ಪ ಅಂದರೆ ಮೆಗ್ನೀಷಿಯಂ ಆಕ್ಸೈಡ್ ಆಗಿರ್ತದೆ. ಬಿಳಿಯ ಬಣ್ಣದ ಸಂಯುಕ್ತ ಯಾವುದಪ್ಪ ಅಂದರೆ ಮೆಗ್ನೀಷಿಯಂ ಆಕ್ಸೈಡು. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಲಿಟ್ಮಸ್ ಬಣ್ಣಕ್ಕೆ ಬದಲಾಯಿಸುತ್ತದೆ. ಏಕೆಂದರೆ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರ್ತವೆ. ಲೋಹೀಯ ಆಕ್ಸೈಡ್ಗಳು ಏನಾಗಿರ್ತವೆ, ಯಾವಾಗಲೂ ಪ್ರತ್ಯಾಮ್ಲೀಯವಾಗಿರ್ತವೆ. ಆದ್ದರಿಂದ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ. ಇನ್ನು ಧಾತು ಎ ಮತ್ತು ಧಾತು ಬಿ ಯ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 12 ಮತ್ತು 8. ಈ ಧಾತುಗಳ ನಡುವೆ ಯಾವ ವಿಧದ ರಾಸಾಯನಿಕ ಬಂಧ ಉಂಟಾಗಬಹುದು, ಏಕೆ? ಅಥವಾ ಪ್ರಶ್ನೆ ನೋಡ್ರಿ. ಧಾತು ಎ ಮತ್ತು ಬಿ ಯ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 12 ಮತ್ತು 8. ಈ ಧಾತುಗಳಿಂದ ಯಾವ ರೀತಿಯ ಸಂಯುಕ್ತ ಉಂಟಾಗುತ್ತದೆ ಮತ್ತು ಏಕೆ ಅಂತ ಕೇಳಿದಾನೆ. ಸೊ ಧಾತು ಎ ಮತ್ತು ಬಿಗಳ ನಡುವೆ ಯಾವ ಬಂಧ ಉಂಟಾಗ್ತದಪ್ಪ ಅಂದ್ರೆ ಅಯಾನಿಕ ಬಂಧ ಉಂಟಾಗ್ತದೆ. ಹಾಗಾದರೆ ಧಾತು ಎ ಇಲೆಕ್ಟ್ರಾನಿಕ್ ವಿನ್ಯಾಸ 2,8,2 ಆಗಿದ್ದು 2 ಇಲೆಕ್ಟ್ರಾನ್ಗಳನ್ನು ದಾನ ಮಾಡಿ ಧನ ಅಯಾನ ಆಗುತ್ತದೆ. ಹಾಗೂ ಧಾತು ಬಿ ಎ ಎಲೆಕ್ಟ್ರಾನ್ ವಿನ್ಯಾಸ 2,6 ಆಗಿದ್ದು 2 ಇಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಋಣ ಅಯಾನು ಆಗುತ್ತದೆ. ಈ ಅಯಾನುಗಳ ವಿರುದ್ಧ ವಿದ್ಯುದಾಂಶ ಹೊಂದಿದ್ದು ಪ್ರಬಲ ಸ್ಥಾಯಿ ವಿದ್ಯುದಾಕರ್ಷಣ ಬಲದಿಂದ ಅಯಾನಿಕ ಸಂಯುಕ್ತ ಉಂಟಾಗುತ್ತದೆ ಅಂತ ಹೇಳ್ಬೋದು ನಾವು.
ಇನ್ನು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಯಾನೋಡ್ ಹಾಗೂ ಕ್ಯಾಥೋಡ್ನಲ್ಲಿ ಬಳಸುವ ವಸ್ತುಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಇನ್ನು ಬಿ ಪ್ರಶ್ನೆ ನೋಡ್ರಿ, ಸೂಕ್ತ ವಿದ್ಯುತ್ ವಿಭಜನೆಯ ದ್ರಾವಣವನ್ನು ತಿಳಿಸಿ ಅಂತ ಕೇಳಿದಾನೆ. ಹಾಗೂ ಸಿ ಪ್ರಶ್ನೆ ನೋಡೋದಾದ್ರೆ, ಶುದ್ಧ ತಾಮ್ರ ಎಲ್ಲಿ ಸಂಗ್ರಹವಾಗುತ್ತದೆ. ಇನ್ನು ಎ ಪ್ರಶ್ನೆಗೆ ಉತ್ತರ, ಯಾನೋಡ್ನಲ್ಲಿ ಅಶುದ್ಧ ಲೋಹ ಹಾಗೂ ಶುದ್ಧ ಲೋಹವನ್ನು ಕ್ಯಾಥೋಡ್ಗೆ ಜೋಡಿಸಲಾಗುತ್ತದೆ. ಇನ್ನು ಬಿ ಪ್ರಶ್ನೆಗೆ ಉತ್ತರ, ತಾಮ್ರದ ಸಲ್ಫೇಟ್ ದ್ರಾವಣ ಸೂಕ್ತ ವಿದ್ಯುತ್ ವಿಭಜನೆಯ ದ್ರಾವಣ ಆಗಿದೆ. ಹಾಗೂ ಶುದ್ಧ ತಾಮ್ರ ಎಲ್ಲಿ ಸಂಗ್ರಹವಾಗುತ್ತದೆ ಅಂತ ಕೇಳಿದ್ದ. ಸೊ ಶುದ್ಧ ತಾಮ್ರವು ಕ್ಯಾಥೋಡ್ನಲ್ಲಿ ಸಂಗ್ರಹವಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕಾರಣ ಕೊಡಿ. ಲೋಹದ ಸಲ್ಫೈಡ್ ಹಾಗೂ ಕಾರ್ಬೋನೇಟ್ ಅದುರುಗಳಿಂದ ಲೋಹವನ್ನು ಉದ್ಧರಿಸುವಾಗ ಲೋಹದ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುತ್ತಾರೆ ಏಕೆ. ಲೋಹದ ಸಲ್ಫೈಡ್ ಹಾಗೂ ಕಾರ್ಬೋನೇಟ್ ಅದುರುಗಳಿಂದ ಲೋಹವನ್ನು ಉದ್ಧರಿಸುವುದಕ್ಕಿಂತ ಲೋಹದ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭ. ಆದ್ದರಿಂದ ಲೋಹದ ಆಕ್ಸೈಡ್ಗಳಿಂದ ಆಮ್ಲಜನಕವನ್ನು ಅಪಕರ್ಷಣ ವಿಧಾನದಿಂದ ಸುಲಭವಾಗಿ ನಾವೇನು ಮಾಡಬಹುದು, ಅಪಕರ್ಷಿಸಬಹುದು. 7ನೇ ಪ್ರಶ್ನೆ, ಸಾಮಾನ್ಯವಾಗಿ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಆದರೆ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಏಕೆ. ಅತ್ಯಂತ ಪ್ರಮುಖ ಪ್ರಶ್ನೆ ಇದು. ಸೊ ಇಂಪಾರ್ಟೆಂಟ್ ಆಗಿರ್ತದೆ, ಸಾಕಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಆಗಿರ್ತದೆ ಇದು. ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಏಕೆಂದರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕ. ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ. ನೈಟ್ರಿಕ್ ಆಮ್ಲ ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ಆದ್ದರಿಂದ ಲೋಹಗಳೊಂದಿಗೆ ನೈಟ್ರಿಕ್ ಆಮ್ಲ ವರ್ತಿಸಿದಾಗ ಯಾವುದೇ ರೀತಿಯಾದಂಥ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋಲ್ಲ. ಇನ್ನು ಮುಂದಿನ ಪ್ರಶ್ನೆ, ಸಂಯುಕ್ತ ಎಕ್ಸ್ ಹಾಗೂ ಅಲ್ಯೂಮಿನಿಯಂನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಬಳಸುತ್ತಾರೆ. ಸಂಯುಕ್ತ ಎಕ್ಸ್ ಅನ್ನು ಹೆಸರಿಸಿ. ಈ ರಾಸಾಯನಿಕ ಕ್ರಿಯೆಯನ್ನು AN ಎನ್ನುತ್ತಾರೆ. ಪ್ರಶ್ನೆ ಸಿ ನೋಡಿದ್ರಿ, ಸಂಯುಕ್ತ ಎಕ್ಸ್ ಹಾಗೂ ಅಲ್ಯೂಮಿನಿಯಂ ನಡುವೆ ನಡೆಯುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇದು ಥರ್ಮೈಟ್ ಪ್ರಕ್ರಿಯೆಯನ್ನು ವಿವರಿಸ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ನೋಡ್ರಿ, ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾನೆ. ಥರ್ಮೈಟ್ ಕ್ರಿಯೆಯನ್ನು ವಿವರಿಸಿ ಅಂತ ಕೊಟ್ಟಿಲ್ಲ, ಅದ್ರ ಬದಲಿ ಉಲ್ಟಾ ರೀತಿಯಲ್ಲಿ ಕ್ವಶನ್ಗಳನ್ನು ಕೇಳಿದ್ದಾನೆ. ಸೊ ಹಾಗಾಗಿ ನೀವು ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳು ಬಂದರೂ ಕೂಡ ಆನ್ಸರ್ ಮಾಡ್ತಕ್ಕಂತಹ ನೀವು ಧೈರ್ಯವನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಎಕ್ಸ್ ವಸ್ತುವಿನ ಹೆಸರು ಯಾವುದಪ್ಪ ಅಂದರೆ ಕಬ್ಬಿಣದ ಆಕ್ಸೈಡ್ Fe2O3 ಅಂತ ಆಗಿರ್ತದೆ. ಇನ್ನು ಈ ರಾಸಾಯನಿಕ ಕ್ರಿಯೆಯನ್ನು ಏನೆಂದು ಕರೀತಾರೆ ಅಂದರೆ ಥರ್ಮೈಟ್ ಕ್ರಿಯೆ ಎಂದು ಕರೀತಾರೆ. ಹಾಗಾದರೆ ಇದು ರಾಸಾಯನಿಕ ಸಮೀಕರಣ ಯಾವ ರೀತಿ ಇರ್ತದಪ್ಪ ಅಂದರೆ Fe2O3 + 2Al gives rise to 2Fe + Al2O3 + ಉಷ್ಣ ಬಿಡುಗಡೆ ಆಗ್ತದೆ. ಹಾಗಾದರೆ ಇದು ಅತ್ಯಂತ ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ. ಓಕೆನಾ. 9ನೇ ಪ್ರಶ್ನೆ, ಎಕ್ಸ್ ಎಂಬ ಅಲೋಹ ಒಂದರ ಬಹುರೂಪಗಳು Y ಮತ್ತು Z ಆಗಿವೆ. Y ನೈಸರ್ಗಿಕವಾಗಿ ಕಠಿಣ ವಸ್ತು ಹಾಗೂ Z ವಿದ್ಯುತ್ ವಾಹಕವಾಗಿದೆ. ಹಾಗಾದರೆ XY Zಗಳನ್ನು ಗುರುತಿಸಿ. ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಹಾಗಾದರೆ ಎಕ್ಸ್ ಎಂಬ ವಸ್ತು ಯಾವುದಪ್ಪ ಅಂದರೆ ಕಾರ್ಬನ್ ಆಗಿರ್ತದೆ. ಇನ್ನು Y ವಸ್ತು ಯಾವುದಪ್ಪ ಅಂದರೆ ವಜ್ರ. ನೋಡ್ರಿ, ನೈಸರ್ಗಿಕವಾಗಿ ಕಠಿಣ ವಸ್ತು ಯಾವುದಪ್ಪ ಅಂದರೆ ವಜ್ರವೇ ಅತ್ಯಂತ ಹೆಚ್ಚಿನ ಕಠಿಣ ವಸ್ತುವಾಗಿರ್ತದೆ. ಇನ್ನು Z ಯಾವುದಪ್ಪ ಅಂದರೆ ಗ್ರಾಫೈಟ್ ಆಗಿರ್ತದೆ. ಇದು ವಿದ್ಯುತ್ತನ್ನು ಹರಿಯ ಬಿಡ್ತದೆ, ಹಾಗಾಗಿ ವಿದ್ಯುತ್ ವಾಹಕವಾಗಿರ್ತದೆ. 10ನೇ ಪ್ರಶ್ನೆ, ಬೆಸುಗೆ ಲೋಹದ ಘಟಕಗಳನ್ನು ಹೆಸರಿಸಿ. ಈ ಲೋಹಗಳನ್ನು ಬೆಸುಗೆ ಲೋಹದಲ್ಲಿ ಬಳಸಲು ಕಾರಣವೇನು. ಸೀಸ ಮತ್ತು ತವರವನ್ನು ಬೆಸುಗೆ ಲೋಹಗಳಲ್ಲಿ ಬಳಸ್ತಾರೆ. ಇವು ಕಡಿಮೆ ಕರಗುವ ಬಿಂದುವನ್ನು ಹೊಂದಿವೆ. ಇನ್ನು ಪ್ರಶ್ನೆ ಸಂಖ್ಯೆ 11, ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಲೋಹವೊಂದನ್ನು ಅದರ ಸಲ್ಫೈಡ್ ಅದರಿಂದ ಬೇರ್ಪಡಿಸಲು ಗಾಳಿಯಲ್ಲಿ ಕಾಯಿಸಲಾಗುತ್ತದೆ. 1ನೇ ಪ್ರಶ್ನೆ, ಎ ದ್ರವ ರೂಪದ ಲೋಹವನ್ನು ಹೆಸರಿಸಿ. ಬಿ ಈ ಲೋಹದ ಅದುರನ್ನು ಹೆಸರಿಸಿ. ಸಿ ಈ ಲೋಹೋದ್ಧರಣೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಹಾಗಾದರೆ ದ್ರವ ರೂಪದಲ್ಲಿರುವ ಲೋಹ ಯಾವುದಪ್ಪ ಅಂದರೆ ಪಾದರಸ. ಇದರ ಒಂದು ಅದುರು ಯಾವುದಪ್ಪ ಅಂದರೆ ಸಿನ್ನಬಾರ್ HGS. ಹೌದಾ. ಇದರ ರಾಸಾಯನಿಕ ಸಮೀಕರಣ 2HGS + 3O2 gives rise to 2HGO + 2SO2. 2HGO + gives rise to 2Hg + O2. ಇಲ್ಲಿ ಸಂಪೂರ್ಣವಾಗಿ ಪಾದರಸ ದೊರೀತದೆ ನಮಗೆ. ಇವುಗಳ ವ್ಯತ್ಯಾಸ ಬರೆಯಿರಿ. ಕಾಸುವುದು ಮತ್ತು ಹುರಿಯುವುದು ಅಂತ ಕೇಳಿದಾನೆ. ಕಾಸುವುದರಲ್ಲಿ ನೋಡಿದ್ರೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಬಳಸಲಾಗುತ್ತದೆ. ಇನ್ನು ಹುರಿಯುವುದರಲ್ಲಿ ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಬಳಸಲಾಗ್ತಾರೆ. ಇನ್ನು ಕಾಸುವುದನ್ನು ಅದರನ್ನು ಕಡಿಮೆ ಗಾಳಿಯಲ್ಲಿ ಕಾಸಿದ್ರೆ, ಹುರಿಯುವುದರಲ್ಲಿ ಹೆಚ್ಚಿನ ಗಾಳಿಯಲ್ಲಿ ಏನು ಮಾಡ್ತಾರೆ, ಕಾಯಿಸ್ತಾರೆ. ಇನ್ನು ಕಾರಣ ಕೊಡಿ ಪ್ರಶ್ನೆ ನೋಡ್ರಿ. 13ನೇದು, ಉಕ್ಕು ಮತ್ತು ಕಬ್ಬಿಣದ ಮೇಲೆ ಸತುವಿನ ತೆಳುವಾದ ಲೇಪನ ಮಾಡುತ್ತಾರೆ ಏಕೆ ಅಂತ ಕೇಳಿದಾನೆ. ಕಬ್ಬಿಣ ಮತ್ತು ಉಕ್ಕು ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಸತುವಿನ ಲೇಪನವನ್ನು ಮಾಡ್ತಾರೆ. ಇನ್ನು ಬಿ ಪ್ರಶ್ನೆ, ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತದೆ ಅಂತ ಇದೆ. ಸೊ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನು ಉಂಟು ಮಾಡ್ತದೆ. ಇನ್ನು ಸಿ ಪ್ರಶ್ನೆ, ತಾಮ್ರದ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಕಂದು ಪದರವನ್ನು ಕಳೆದುಕೊಂಡು ಹಸಿರು ಪದರವನ್ನು ಪಡೆದುಕೊಳ್ಳುತ್ತವೆ ಏಕೆ ಅಂತ ಕೇಳಿದ. ಸೊ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಉಂಟು ಮಾಡುತ್ತದೆ. ಇದು ಹಸಿರು ಬಣ್ಣದ ಸಂಯುಕ್ತವಾಗಿರುತ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಇದೆ. ಸೊ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಇದು 3 ಅಂಕಕ್ಕೆ ಸುಲಭವಾಗಿ ನೀವೇನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಅದೇ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಐತಿ. ಇವನ್ನೆರಡನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳಬೇಕಾಗುತ್ತದೆ. ಓಕೆ. ಅಷ್ಟೇ ಅಲ್ಲದೆ
ಇನ್ನು ಲವಣ ದ್ರಾವಣದ ವಾಹಕತೆ ಪರೀಕ್ಷಿಸುವ ಚಿತ್ರ ಬಿಡಿಸಿ ಅಂತ ಕೇಳಿದ್ದ. ಸೊ ಈ ಒಂದು ಚಿತ್ರವನ್ನು ಹಿಂದಿನ ವರ್ಷ ಯಾವುದೇ ಈ ಒಂದು ಚಿತ್ರವನ್ನು ಕೊಟ್ಟಿರಲಿಲ್ಲ. ಈ ಚಿತ್ರ ಕನ್ಸಿಡರ್ ಆಗಿಲ್ಲ. ಸೊ ಈ ವರ್ಷ ಏನಾದರೂ ಬಂದರೆ ಒಳ್ಳೆಯದಾಗ್ತದೆ. ಓಕೆನಾ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಸಂಭವನೀಯತೆ ಪ್ರಶ್ನೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಸೊ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮೂಲಕ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್.